ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಸಿಂಪಲ್ ಆಗಿ ಕಚ್ಚಾ ಅವಲಕ್ಕಿ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಸಣ್ಣ ಸಣ್ಣ ಹಸುವಿಗೆ ಇದೊಂದು ಹೇಳಿ ಮಾಡಿಸಿದಂತಹ ರೆಸಿಪಿ ಬಹಳ ಸಿಂಪಲ್ ಆಗಿ ಅತಿ ಕಡಿಮೆ ಸಮಯದಾಗ ಹೆಂಗೆ ಮಾಡ್ಕೊಳ್ಳೋದು ಅಂತೇಳಿ ನಾವು ಇವತ್ತಿನ ವಿಡಿಯೋದಾಗ ತೋರಿಸ್ಕೊಡ್ತೀವಿ ರೀ. ಈ ಮೊದಲು ನಾವು ನಿಮಗೆ ಕಚ್ಚಾ ಅವಲಕ್ಕಿಯನ್ನು ತೋರಿಸಿದ್ದೀವಿ. ಇದೊಂದು ಮತ್ತೊಂದು ಸಿಂಪಲ್ ಆಗಿರುವಂತಹ ಮಸ್ತ್ ಆಗಿರುವಂತಹ ಮೆಥಡ್ ರೀ. ಹಾಗಾದ್ರೆ ನಮ್ಮ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಒಂದು ಒತ್ತಿ ಬಿಡ್ರಿ. ಶುರು ಮಾಡೋಣ ಬರ್ರಿ. ಕಚ್ಚಾ ಅವಲಕ್ಕಿಗೆ ಮೇನ್ ನೀವು ಏನು ತೊಗೊಳ್ಬೇಕಪ್ಪ ಅಂತಂದ್ರೆ ತೆಂಗಿನಕಾಯಿ ಇರ್ತಾ ಇದ್ರಲ್ಲ, ತೆಂಗಿನಕಾಯಿ ತುರಿಯನ್ನು ನೀವು ತೊಗೊಳ್ಬೇಕ್ರಿ. ಇದರಿಂದ ಆ ಒಂದು ಕಚ್ಚಾ ಅವಲಕ್ಕಿ ರುಚಿ ಭಾಳ ಚಲೋ ಬರ್ತೈತೆ ರೀ. ಅದಕ್ಕೆ ನೀವು ತೆಂಗಿನಕಾಯಿ ತುರಿಯನ್ನು ರೆಡಿ ಮಾಡ್ಕೊರಿ. ಅದಾದ ನಂತರ ಏನು ಮಾಡಿರಿ, ಈ ತೆಂಗಿನಕಾಯಿ ತುರಿ ಆತರಲ್ಲ ಅದ್ರ ಜೊತೆ ಉಳ್ಳಾಗಡ್ಡಿಯನ್ನು, ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿಯನ್ನು ನೀವು ಏನು ಮಾಡಿರಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ನೋಡಿ, ಇಲ್ಲಿ ನೋಡುವಾಗ ನಿಮ್ಗೆ ಗೊತ್ತಾಗತ್ತೈತಿ ಇಳಿಗೆ ಚಂದ ಐತೆ ಏನಂತ ಕೇಳಿದ್ರೆ ಇಳಿಗೆ ಬಗ್ಗೆ ನಾನು ನಿಮ್ಗೆ ಮುಂದೆ ಕೇಳ್ತೇನೆ ರೀ. ಅದಕ್ಕಿಂತ ಮೊದಲು ನೀವೇನು ಮಾಡಿರಿ, ಟೊಮ್ಯಾಟೋವನ್ನು ಅದರೆಲ್ಲ ನಡ್ಬರ್ಕಿಂತ ತೆಗೆದು ಟೊಮ್ಯಾಟೋವನ್ನು ಕಟ್ ಮಾಡಿ ನೀವು ತೊಗೊಳ್ಬೇಕಾಗೈತ್ರಿ. ತಿದ್ರಿ ಒಂದು ಟೊಮ್ಯಾಟೊ ಆದ್ರೆ ಸಾಕು. ಈಗ ನೀವು ನೋಡಾಕತ್ತೀರಿ. ಇನ್ನು ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಒಂದು 2-3 ಹಸಿಮೆಣಸನ್ನು ನಿಮ್ಗೆ ಹೆಂಗೆ ಬೇಕೋ ಖಾರ ಕಡಿಮೆ ಇರೋ ಹಂಗೆ ನೋಡ್ಕೊಂಡು ತೊಗೊಳ್ಳಿ. ಇನ್ನು ನಿಮಗೂ ಇಂಥದ್ದು ಒಂದು ಇಳಿಗೆ ಮನೆ ಬೇಕಾಗಿತ್ತು ಅಂತಂದ್ರೆ ಈ ಒಂದು ಸ್ಕ್ರೀನ್ ಮೇಲೆ ಏನು ಕಾಣಕತ್ತೈತ್ರಲ್ಲ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಸಹ ಇಂಥ ಇಳಿಗೆ ಮನೆಯನ್ನು ತೊಗೊಳ್ಬೋದು ರೀ. ನೋಡಾಕ ಅಗದಿ ಚಂದ ಆಗಿರುವಂತಹ ಇಳಿಗೆ ಮನೆ ನಿಮ್ಗೆ ಭಾಳ ಹೆಲ್ಪ್ಫುಲ್ ಆಗುವಂಥದ್ದು ರೀ. ನೋಡಿ, ನಿಮ್ಮ ಮೊದಲಿನ ಹಿರಿಯರೆಲ್ಲರೂ ಹೆಂಗೆ ಯಾವ ರೀತಿ ತರಕಾರಿಗಳನ್ನ ಹೆರ್ಸಿದ್ರಲ್ಲ ನೀವು ಸಹ ಅದೇ ರೀತಿ ಒಳಗನ ಇದ್ರ ಮೇಲೆ ಎಲ್ಲ ರೀತಿಯ ತರಕಾರಿಗಳನ್ನ ಹೆರ್ಸ್ಬೋದು ರೀ. ಬರೀ ನೋಡೋದಕ್ಕೆ ಅಷ್ಟೇ ಚಂದ ಅಲ್ದ ಇದ್ರದೊಂದು ಬಿಲ್ಡ್ ಕ್ವಾಲಿಟಿನೂ ನೋಡ್ಬೋದು ರೀ. ಆಮೇಲೆ ಯಾವ ರೀತಿ ಮಾಡಿದಾರ ಅಂತೂ ನೋಡ್ಬೋದು ರೀ. ನೀವು ಏನ್ರಿ ಹೆರ್ಸಾಕತ್ತಿದ್ರ ಅಂತಂದ್ರೆ ನಿಮಗೆ ಹೋಗಿ ಇನ್ನೊಂದು ಪ್ಲೇಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲರಿ. ಇಲ್ಲೇನ ಮುಂದೆ ಬರೋಬ್ಬರಿಯಾಗಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಭಾಳ ಮಸ್ತಾಗಿರುವಂತಹ ಇಳಿಗೆ ಮನೆ ಐತೆ. ಟೀ ಕುಡ್ವಂದ ಮಾಡಿರುವಂತಹದ್ರಿ. ಆಮೇಲೆ ಲೈಫ್ ಲಾಂಗ್ ಬಾಳಿಕೆ ಬರುವಂಥದ್ರಿ. ಭಾಳ ವಿಶೇಷವಾಗಿರುವಂಥದ್ದು. ಇದರೊಳಗೆ ನೀವು ಎಲ್ಲ ರೀತಿಯ ತರಕಾರಿಗಳನ್ನ ಹೆರ್ಸ್ಬೋದು, ಆಮೇಲೆ ತೆಂಗಿನಕಾಯಿಯನ್ನು ತುರಿಬೋದು. ಮಸ್ತಾಗಿ ನಿಮ್ಮ ಅಡುಗೆಗಳಿಗೆ ಇದು ಅನುಕೂಲ ಆಗ್ತೈತಿ. ತಾವಿದನ್ನು ಆರ್ಡರ್ ಮಾಡ್ಬೋದು. ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ನಾಗು ಅಥವಾ ಕಮೆಂಟ್ ಸೆಕ್ಷನ್ನಾಗೂ ಪಿನ್ ಮಾಡಿರ್ತೈತೆ ರೀ. ನೆಕ್ಸ್ಟ್ ಇದ್ರ ಮೇಲೆ ಕೊತ್ತಂಬರಿಯನ್ನು ನಾವು ಹೆರಚಿ ತೊಗೊಂಡು ಇನ್ನು ಯಾವ ರೀತಿ ಮಾಡೋದು ಕಚ್ಚಾ ಅವಲಕ್ಕಿ ಅಂತಂದ್ರೆ ತೆಳು ಅವಲಕ್ಕಿ ಇರ್ತಾವೆ ನೋಡಿರಿ ದೊಡ್ಡ ಅವನ್ನ ನೀವೇನು ಮಾಡಿರಿ, ಒಂದು 2 ಕಪ್ ಅಷ್ಟು ತೊಗೊರಿ. ಅದಾದ ನಂತರ ಒಂದು ಕಡೆ ಎಣ್ಣೆಯನ್ನು ನಾವು ಕಾಯಕ್ಕಿಟ್ಟು ಸ್ವಲ್ಪ ಹಾಕಿದ್ದೇವೆ. ನೀವು ಜಾಸ್ತಿನೂ ಹಾಕ್ಬೋದು ರೀ ಇನ್ನೂ ಬೇಕಂದ್ರೆ, ಆದರೆ ನಾವು ಸ್ವಲ್ಪ ಕಡಿಮೆನ ಹಾಕೊಂಡು. ಅದಾದ ನಂತರ ಏನು ಮಾಡಿರಿ, ಒಂದು ಎಣ್ಣೆ ಕಾದಾದ್ಮೇಲೆ ಅದ್ರೊಳಗೆ ಒಂದು ಸ್ವಲ್ಪ ಕೈಯಾಗಿ ಎಷ್ಟು ಬರ್ತಾವೋ ಅಷ್ಟು ಶೇಂಗಾನ ಹಾಕಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನೋಡಿರಿ. ಇಷ್ಟು ನಾವು ಮಾಡಿದ ನಂತರ ಈ ಶೇಂಗಾನ ಫ್ರೈ ಮಾಡಿ ಒಂದು ಕಡೆ ತಗೊಂಡು ಇಟ್ಕೊಂಡ್ಬಿಟ್ಟು ನೋಡಿರಿ. ಅಂದ್ರೆ ತಿನ್ನುವಾಗೂ ಮಸ್ತ್ ಅನ್ನಿಸ್ತಾವೆ. ತಿದ್ರಿ ಒಂದು ಪ್ಲೇಟ್ನಾಗ ಕರೆದಿರುವಂತಹ ಶೇಂಗಾನ ನೀವು ತಗೊಂಡು ಇಟ್ಬಿಡಿ. ಮುಂದಕ್ಕೆ ಈ ಒಂದು ಕಾದಿರುವಂತಹ ಎಣ್ಣೆ ಒಳಗೆ ಅಂದ್ರೆ ಉಳಿದಿರುವಂಥ ಎಣ್ಣೆ ಒಳಗೆ ರೀ ಸಾಸ್ವಿ ಮತ್ತು ಜೀರಿಗೆಯನ್ನು ಹಾಕಿ ಚಟ್ಪಟ ಅನಿಸ್ರಿ. ಅದಾದ ನಂತರ ಏನು ಮಾಡಿರಿ, ಇಲ್ಲಿ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಏನು ಹೆರ್ಚಿದ್ರಲ್ಲ ಅವನ್ನಷ್ಟು ಹಾಕಿ ನೀವು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿರಿ. ಆದ್ರೆ ಭಾಳ ಹೊತ್ತನ ಫ್ರೈ ಮಾಡೋಂಗಿಲ್ಲ, ಬರೀ ಹಂಗೆ ಸ್ವಲ್ಪ ಮಾಡ್ರೆ ಸಾಕ್ರಿ. ಗ್ಯಾಸ್ ಆಫ್ ಮಾಡಿ ನೀವು ಟೊಮೆಟೊ ಹಾಕಿ ಸ್ವಲ್ಪ ತಿರುಗಾಡಬೇಡ್ರಿ. ಮುಗಿದ್ರಿ, ಗ್ಯಾಸ್ ಆಫ್ ಮಾಡಿ ನೆನಪಿಟ್ಕೊರಿ. ಮುಂದಕ್ಕೆ ಇದ್ರೊಳಗೆ ಏನು ನಾವು ತೆಂಗಿನಕಾಯಿ ಹೊಡೆದಿರ್ತೇವೆ ನೋಡಿರಿ, ಆ ಒಂದು ತೆಂಗಿನ ನೀರನ್ನು ಇಲ್ಲಿ ಹಾಕಿರಿ. ಎಲ್ಲನೂ ಅಲ್ಲ, ಎಷ್ಟು ಬೇಕೋ ಅಷ್ಟೇ, ಭಾಳ ಹಾಕಕ್ಕೆ ಹೋಗ್ಬೇಡ್ರಿ. ಮಿದು ಮಾಡ್ರೆ ಚಲೋ ಅನಿಸೋದಿಲ್ಲ. ಹಂಗೆ ಮಾಡಿ ಅದಾದ ನಂತರ ಅದನ್ನು ನೀವು ಈ ಅವಲಕ್ಕಿ ತೆಳು ಅವಲಕ್ಕಿ ಇದ್ರಲ್ಲ ಅದನ್ನು ತೆಂಗಿನ ನೀರು ಜೊತೆ ನೀವು ಕಲಿಸ್ಬೇಕಾಗತ್ತೆ. ಅದಾದ ನಂತರ ಈಗೇನು ಒಗ್ಗರಣೆ ಒಳಗೆ ಮಾಡಿದ್ದೆ ನೋಡಿರಿ ಅದನ್ನು ನೀವು ಹಾಕಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಮತ್ತು ಎಣ್ಣೆ ಒಳಗೆ ಇದೇ ಕರೆದಿರಲ್ಲ ಆ ಶೇಂಗಾ ಮತ್ತು ತೆಂಗಿನ ತುರಿಯನ್ನು ಇದೇ ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಕಿ ನೀವು ಕಂಪ್ಲೀಟಾಗಿ ಮತ್ತು ಅದನ್ನು ಮಿಕ್ಸ್ ಕೊಡಬೇಕಾಗತ್ತೆ. ಈ ರೀತಿಯಾಗಿ ಮಾಡಿದಿರಿ ಅಂತಂದ್ರೆ ನೀವು ಭಾಳ ಮಸ್ತಾಗಿ ಕಚ್ಚಾ ಅವಲಕ್ಕಿಯನ್ನು ತಯಾರು ಮಾಡ್ಕೋತೀರಿ. ನೋಡಿ, ಇಷ್ಟಾದ ನಂತರ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ನೀವು ಸೇರಿಸ್ಬೇಕ್ರಿ. ಸಕ್ಕರೆ ಬೇಕಂದ್ರೆ ಹಾಕ್ಬೋದು, ನಾವು ಹಾಕಕ್ಕೆ ಹೋಗಿಲ್ಲ. ಇಲ್ಲಿ ಉಪ್ಪು ಹಾಕಿದ್ರೂ ಬರೋಬ್ಬರಿಯಾಗಿನ ಅದೊಂದು ಟೇಸ್ಟ್ ಕೊಡ್ತೈತೆ ರೀ. ಎಷ್ಟು ಬೇಕೋ ಅಷ್ಟು ಹಾಕಿರಿ. ಅದಾದ ನಂತರ ಮತ್ತೇನೂ ಇಲ್ಲರಿ, ಸಿಂಪಲ್ಲಾಗಿ ಇದನ್ನು ಸರ್ವ್ ಮಾಡಿರಿ. ಅದಾದ ನಂತರ ಇದ್ರ ಮೇಲೆ ಮತ್ತೊಂದಿಷ್ಟು ಆ ಒಂದು ಏನು ಕೊಬ್ಬರಿ ತುರಿ ಇರ್ತೈತೆ ನೋಡಿರಿ, ಆ ಕೊಬ್ಬರಿ ತುರಿಯನ್ನು ಅಂದ್ರೆ ತೆಂಗಿನಕಾಯಿ ತುರಿಯನ್ನು ಮತ್ತು ಶೇವು, ಅದಾದ ನಂತರ ಸ್ವಲ್ಪ ನಿಂಬೆಹಣ್ಣಿನ ಬಾಜು ಇಟ್ಕೊಡ್ರಿ. ಭಾಳ ಎಂಜಾಯ್ ಮಾಡ್ಕೊಂಡು ಸಂಜೆ ಮುಂದೆ ಸ್ನ್ಯಾಕ್ಸಿಗೋ ಅಥವಾ ಯಾವಾಗ ಬೇಕೋಗೋ ಅಥವಾ ಸಣ್ಣ ಹಸು ಇದ್ದಾಗ ಒಂದು ಮಸ್ತಾಗಿರುವಂತಹ ರೆಸಿಪಿ ತಯಾರಾಕತಿ. ತಪ್ಪಲಾರ್ದ ಒಮ್ಮೆ ನೀವು ಟ್ರೈ ಮಾಡಿರಿ ಅಂತ ಹೇಳ್ತಾ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.